ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕ. ಶಿಕ್ಷಕರ ಬಡಾವಣೆ ಮದ್ದೂರು ಸ್ನೇಹಿತರೆ ನನ್ನ ವಾಸಸ್ಥಳ. ಸೊ ನಮ್ಮ ಊರು ಆಲೂರು ಅಂತೇಳಿ ಸ್ನೇಹಿತರೆ, ಮದ್ದೂರು ತಾಲೂಕು. ಸೊ ವೈದ್ಯನಾಥಪುರ ನೋಡಿ, ಇದು ನಾನು ನಿಂತಿರುವ ಜಾಗ ದೇವಸ್ಥಾನ, ವೈದ್ಯನಾಥೇಶ್ವರ ದೇವಸ್ಥಾನ ಅಂತ ಸ್ನೇಹಿತರೆ. ಪುರಾತನ ಕಾಲದ ಸುಪ್ರಸಿದ್ಧ ದೇವಸ್ಥಾನ ಅದು. ಸೊ ನಾವು ಅಂದರೆ ಚಿಕ್ಕವರಾಗಿದ್ದಾಗ ಇಲ್ಲಿ ಯಾವುದೇ ಒಂದು ಬ್ರಿಡ್ಜು ಇರಲಿಲ್ಲ. ನಾವೆಲ್ಲ ಹೊಳೆಯಲ್ಲಿ ಹಾಯ್ಕೊಂಡು ಹೋಗಿ ಈಜ್ಕೊಂಡು ಹೋಗಿ ನಾವು ವೈದ್ಯನಾಥಪುರಕ್ಕೆ ಆಲೂರಿನಿಂದ ನಮ್ಮ ಓಡಾಟ ಆ ರೀತಿ ಇತ್ತು ಸ್ನೇಹಿತರೆ. ನಮ್ಮ ಬಾಲ್ಯ ಇಲ್ಲೇ. ಇಲ್ಲಿ ಒಂದು ಚಾಮುಂಡಿ ದೇವಸ್ಥಾನ ಅಂತ ಕಟ್ಟಿದ್ದಾರೆ, ಒಂದು ಆಲೂರಮ್ಮನ ದೇವಸ್ಥಾನ ಅಂತ ಕಟ್ಟಿದ್ದಾರೆ. ಅದರ ಪಕ್ಕದಲ್ಲೇ ನಮ್ಮ ಶಾಲೆ 7ನೇ ತರಗತಿವರೆಗೆ ನಾನು ಓದಿರುವಂತಹ ಶಾಲೆ ಪಕ್ಕದಲ್ಲೇ ಇದೆ ಸ್ನೇಹಿತರೆ. ಇದು ಯಾವುದು ಇಲ್ಲಿ ಬ್ರಿಡ್ಜು ಯಾವುದು ಇರಲಿಲ್ಲ. 1994 ನನ್ನ ಮದುವೆ ಆದ ವರ್ಷ ಸ್ನೇಹಿತರೆ. ಮೇ 1ನೇ ತಾರೀಕು 1994. ಆಗ ಈ ಒಂದು ಸೇತುವೆ ನಿರ್ಮಾಣ ಆಗಿ ಏನೋ ಒಂದು ಸಾಧಾರಣ ಮಟ್ಟಿಗೆ ನಮ್ಮೂರಿಗೆ ಒಂದು ಸಂಪರ್ಕ ಸೇತುವೆ ಆಯಿತು ಸ್ನೇಹಿತರೆ. ಸೊ ಅಲ್ಲಿಂದ ಈಚೆಗೆ ಇಲ್ಲಿ ಅವಾಗೆಲ್ಲ ಭಾಳಷ್ಟು ಈಗ ಇಷ್ಟು ಗಲೀಜಾಗಿ ನೀರು ನಿಂತಿರಲಿಲ್ಲ. ಇಲ್ಲೆಲ್ಲ ಕೆಳಗಡೆ ಮರಳನ್ನು ಬಗೆದು ಮರಳನ್ನು ದಂಧೆ ನಡೆದು ಇಲ್ಲಿ ಇವತ್ತು ಈ ಸ್ಥಿತಿ ಬಂದಿದೆ ನೋಡಿ ಸ್ನೇಹಿತರೆ. ಬಿದ್ದೋಗಿದೆ ಅಂದ್ರೇನು, ಈ ಬ್ರಿಡ್ಜು ಬಿದ್ದೋಗಿದೆ. ದಿವಂತ ಸಿದ್ದರಾಜು ಅವರ ನಮ್ಮ MLA ಸಾಹೇಬರು, ಮಾಜಿ ಶಾಸಕರು, ಅವರ ಪತ್ನಿ ಕಲ್ಪನಾ ಸಿದ್ದರಾಜು ಅವರು ಇಲ್ಲಿ ಒಂದು ತಾತ್ಕಾಲಿಕ ಒಂದು ನಡೆದಾಡಿಕೆ ಅಂತೇಳಿ ಕಬ್ಬಿಣದ ಒಂದು ಸೇತುವೆಯನ್ನು ಮಾಡಿ ಇದನ್ನು ಜನಗಳಿಗೆ ಅನುಕೂಲ ಮಾಡಿಕೊಟ್ರು ಅಷ್ಟೇ. ಓಡಾಡೋಕ್ಕೆ ಅಂದರೆ ಒಂದು ಬೈಕು ಹೋಗುವಂಥ ಸೇತುವೆ ಅಷ್ಟೇ ಇದು. ಅಂದರೆ ಒಂದು ಲಿಂಕ್ ಕಟ್ಟಾಗಿ ಬಿದ್ದೋಗಿದೆ ಸ್ನೇಹಿತರೆ. ನೋಡಿ ಇಲ್ಲಿ ನಾನು ತೋರಿಸ್ತಾ ಇರೋದು ಒಂದು ಕಾರಣ ಏನು ಅಂದರೆ ಮರಳು ದಂಧೆ. ಈ ಒಂದು ಸೇತುವೆಯ ತಳಭಾಗ ಇಲ್ಲೆಲ್ಲ ಮರಳು ದಂಧೆ ನಡೆದ ಕಾರಣ ಈ ನಮ್ಮ ಸೇತುವೆ ಮುರಿದು ಬೀಳಲು ಕಾರಣ ಆಯಿತು ಸ್ನೇಹಿತರೆ. ನಾನು ಇದೇ ರೀತಿ ನಮ್ಮ ಮದ್ದೂರಿನ ಕೊಲ್ಲಿ ಸರ್ಕಲ್ ಬಳಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಒಂದು ಸೇತುವೆ ನಿರ್ಮಾಣ ಆಗಿದೆ ಸ್ನೇಹಿತರೆ. ಅಲ್ಲಿ ಕೂಡ ಇವತ್ತು ಮರಳು ದಂಧೆ ಮೇಲ್ಗಡೆ ನಡೀತಾ ಇದೆ. ಆ ಮರಳು ದಂಡೆ ನಡೀತಾ ಇರೋದನ್ನು ಹೇಳಿ ಈ ಥರ ನಮ್ಮೂರಿನ ಬಳಿ 94ನೇ ಇಸ್ವಿನಲ್ಲಿ ಈ ಥರ ಒಂದು ಸೇತುವೆ ಮುರಿದೋಯ್ತು. ಕಾರಣ ಮರಳು ದಂಧೆ. ಕೆಳಗಡೆ ಮರಳನ್ನು ತೋಡಿ ಆ ಕಾರಣದಿಂದ ಮರಳು ಈ ಸೇತುವೆ ಡ್ಯಾಮೇಜ್ ಆಗಿ ಬಿದ್ದೋಗಿದೆ ಅಂತ ಹೇಳಿ ನಾನು ಆ ಒಂದು ಸೇತುವೆಗೆ ಈ ದುರ್ಗತಿ ಬರದೆ ಹೋಗಲಿ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿ ಈ ಥರ ನಾನು ನಂದು ಯೂಟ್ಯೂಬ್ ಚಾನಲ್ ಇದೆ, ಚೆನ್ನಪ್ಪ AC ಅಂತ ಅಂದ್ಬಿಟ್ಟು ದಯಮಾಡಿ ನೋಡಿ. ಅಲ್ಲಿ ನಂದು ಯೂಟ್ಯೂಬ್ ಚಾನಲ್, ಹಾಗೆಯೇ ಫೇಸ್ಬುಕ್ಕಲ್ಲಿ ಚೆನ್ನಪ್ಪ ಹಾಲೂರು ಅಂತಿದೆ ಸ್ನೇಹಿತರೆ. ಅಲ್ಲೆಲ್ಲ ನಾನು ಗ್ರೂಪ್ಗಳಿಗೆಲ್ಲ ಹಾಕ್ತೀನಿ ಸ್ನೇಹಿತರೆ. ಇದನ್ನೆಲ್ಲ ವೀಡಿಯೋ ಮಾಡಿ MLA ಸಾಹೇಬರಿಗೆ ಹಾಗೆಯೇ ಮುನ್ಸಿಪಾಲ್ಟಿ ಏನೇನು ಅಧಿಕಾರಿಗಳ ಮಟ್ಟಕ್ಕೆಲ್ಲ ತಲುಪುವಂಗೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಾನೊಂದು ಸೋಷಿಯಲ್ ವರ್ಕ್, ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ 2023ರಲ್ಲಿ ನಿವೃತ್ತಿ ಹೊಂದಿದ್ದೀನಿ. ಹಾಗಾಗಿ ಈ ಒಂದು ಏನು ನ್ಯೂನತೆಗಳಿದ್ದಾವೆ ಇದನ್ನು ದುರಸ್ತಿ ಮಾಡಿ ಓಡಾಡುವಂಗೆ ಮಾಡ್ಬೋದು ಸ್ನೇಹಿತರೆ. ಸರ್ಕಾರ ಗಮನಕ್ಕೆ ತಗೊಂಡ್ರೆ ಇದನ್ನು ಮಾಡ್ಬೋದು. ಆದರೆ ಈ ಸ್ಥಿತಿ ಬೇರೆ ಸೇತುವೆಗಳಿಗೆ ಬರದೇ ಇರಲಿ ಅಂತೇಳಿ ನಾನು ಅಲ್ಲಿ ವಿಡಿಯೋ ಮಾಡಿ ಹಾಕಿದ್ರೆ ಅವನು ಯಾವನೋ ಒಬ್ಬ ನನ್ನನ್ನು ಯಾಕೆ ಹಂಗೆಲ್ಲ ಮಾಡಾಕಿಯೇ ಅಂತ ನನ್ನನ್ನು ಕೇಳ್ಕೊಬಂದಿದ್ದೆ ಸ್ನೇಹಿತರೆ. ಅದರಿಂದ ನಾನು SP ಹತ್ರನೇ ಹೋಗ್ತೀನಿ, ತಗೊಂಡೋಗಿ ತೋರಿಸ್ತೀನಿ ಇದನ್ನ.
ಅಂತೇಳಿ ಅಲ್ಲಿ ದಂಧೆ ನಡೀತಾ ಇದೆ ಸ್ನೇಹಿತರೆ. ಕೋಡಹಳ್ಳಿಯ ಬಳಿ ಒಬ್ಬ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಹೋದರೆ ಒಬ್ಬನ ಅಲ್ಲಿ ಡೆಪ್ಯೂಟ್ ಮಾಡವ್ರೆ ಕೋಡಹಳ್ಳಿಗೆ. ನಮ್ಮೂರ ಎಲ್ಲ ನಾಲಾಯಕಗಳು ಅಂತ ಹೇಳ್ಬೋದು ನಿಜವಾಗ್ಲೂ. ಮತ್ತು ದಂಡಾಧಿಕಾರಿಗಳು ತಹಸೀಲ್ದಾರ್ರಿಗೆ ಗಮನ ಹರಿಸಿ ಇದನ್ನೆಲ್ಲ ಮಾಡದೇ ಇದ್ದರೆ ನಿಜವಾಗ್ಲೂ ಅನ್ಯಾಯ ಮೆಟ್ಟಿ ಮೆರೆಯೋಕ್ಕೆ ಅಸಾಧ್ಯವಾದಂತಹ ಅನ್ಯಾಯ ಇವತ್ತು ದೇಶದಲ್ಲಿ ನಡೀತಾ ಇದೆ ಸ್ನೇಹಿತರೆ. ಇದನ್ನು ನಾನು ಮಾಡಿದ್ದು ನೋಡಿ. ಈ ದುಸ್ಥಿತಿ ಬಂದಿದೆಯಲ್ಲ, ಇದನ್ನು ತಡೆ ಹಿಡಿಬೇಕು. ಈ ಥರ ಆಗದೇ ಇರಲಿ ಅಂತ ಅಂದ್ಬಿಟ್ಟು ನಾನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಅವನು ನನಗೆ ಬಂದು ಹವಾಜ್ ಹಾಕ್ದ. ಆಮೇಲೆ ಮುಂದಕ್ಕೆ ಸಂಚಕಾರನೂ ಇರಬೇಕು, ಅದಕ್ಕೆ ಹೆದರುವುದಿಲ್ಲ ಸ್ನೇಹಿತರೆ. ನಾನು ಎಸ್ ಪಿ ಹತ್ರನೇ ಹೋಗ್ತೀನಿ ನೋಡಿ. ಈ ಥರ ಆಗಬಾರ್ದು. ಆ ಸೇತುವೆ ಇವತ್ತು 1 ವರ್ಷಗಳ ಕಾಲ ಪ್ರತಿಭಟನೆ ಮಾಡಿ ಅಲ್ಲಿ ಆ ಸೇತುವೆ ಹಾಕ್ಬೇಕಾದ್ರೆ 1 ವರ್ಷಗಳ ಕಾಲ ಏನು ಬೆಂಗಳೂರು ಹೈವೇ ರಸ್ತೆ ಇದೆಯಲ್ಲ, ಅದನ್ನು ಅಲ್ಲಿ ನಾವು ಹೋರಾಟ ಮಾಡಿ ಆ ಸೇತುವೆ ಆಗಿರ್ತಕ್ಕಂಥ ಒಂದು ಸೈಡ್ ಮಾತ್ರ ಮಾಡಿದ್ದಾರೆ, 2 ಸೈಡ್ ಆಗಿಲ್ಲ ಸ್ನೇಹಿತರೆ. ಸೊ ಅದು ನಿಜವಾಗ್ಲೂ ಏನು ಇಂಥ ಅನ್ಯಾಯಗಳು ನಡೀದೇ ಇರಲಿದೆ ಈ ಒಂದು ಸಮಾಜದೊಳಗೆ ಅಂತ ಹೇಳಿ ನಾನು ಈ ಥರ ಮಾಡ್ತಾಯಿದ್ರೆ ನನಗೆ ಒಂದು ಇದರ ದೌರ್ಜನ್ಯಗಳು ನಡೀತಾ ಇದ್ದಾವೆ ಸ್ನೇಹಿತರೆ ಸಮಾಜದೊಳಗೆ. ನೋಡಿ, ಇಂತಹ ದುಸ್ಥಿತಿ ಯಾರಿಗೂ ಬಾರದೇ ಇರಲಿ. ನೋಡಿ ಸ್ನೇಹಿತರೆ, ಈ ಒಂದು ಸೇತುವೆಯ ಒಂದು ಸ್ಥಿತಿಯನ್ನು ನೀವು ಕಣ್ಣಾರೆ ನೋಡಲಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಆಲೂರಿನಲ್ಲಿ ವೈದ್ಯನಾಥಪುರಕ್ಕೆ ಕನೆಕ್ಷನ್ ಇರ್ತಕ್ಕಂತಹ ಸೇತುವೆ ಇದು. 1994ನೇ ಇಸ್ವಿಲಿ ಪಾಪ ಮರಳನ್ನು ಬಗೆದು ಇಲ್ಲೆಲ್ಲ ಪಿಲ್ಲರ್ ಹಾಕಿ ಮಾಡಿದರು. ನಾನೆಲ್ಲ ನೋಡಿದ್ದೀನಿ ಅದೆಲ್ಲ. ಆದರೆ ಇವತ್ತು ಈಗ ಮುರಿದು ಬಿದ್ದಿದೆ ಸ್ನೇಹಿತರೆ. ಇದು ವಾಸ್ತವ ಸತ್ಯ. ಈ ಸತ್ಯಗಳನ್ನು ಅಧಿಕಾರಿಗಳು ದಯಮಾಡಿ ನೋಡಿ ಇದಕ್ಕೆಲ್ಲ ಏನು ಮರಳು ದಂಧೆಯನ್ನು ತಡೆಗಟ್ಟಬೇಕಷ್ಟೇ, ಇನ್ನೇನಿಲ್ಲ. ಮರಳು ದಂಧೆ ಆಗುವುದನ್ನು ನಿಲ್ಲಿಸಲಿ. ಮರಳು ದಂಧೆ ಶಿಂಷಾ ನದಿಯಲ್ಲಿ ಮರಳು ದಂಧೆ ನಡೀತಾ ಇದೆ, ಭಾಳಷ್ಟು ಕಡೆ ನಡೀತಾನೆ ಇದೆ. ಇದು ನಿಲ್ಲಬೇಕು. ಇದು ನಿಂತಾಗ ಮಾತ್ರ ಖಂಡಿತ ಒಂದು ಸೇತುವೆಗಳು ಉಳಿತವೆ ಅಂತ ಹೇಳ್ತಾ ದಯಮಾಡಿ ಇದನ್ನು ಯೂಟ್ಯೂಬು ಮತ್ತು ಫೇಸ್ಬುಕ್ನಲ್ಲಿ ಫಾರ್ವರ್ಡ್ ಮಾಡಿ ಎಲ್ಲರಿಗೂ ಅಧಿಕಾರಿಗಳಿಗೆ ಸಿಗುವಂಗೆ. ಇದು ಅನ್ಯಾಯ. ಈ ಥರ ಯಾವುದೇ ಸೇತುವೆ ಕೆಳಗೆ ಈ ಮರಳು ದಂಧೆ ನಡೆಯದಂಗೆ ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಸ್ನೇಹಿತರೆ. ಇನ್ನೇನು ಇಲ್ಲ. ಚೆನ್ನಪ್ಪ AC ಅಂತ ಯೂಟ್ಯೂಬ್ ಚಾನಲ್ಲು, ದಯಮಾಡಿ ನೋಡಿ. ನೀವು ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಮಾಡಿ. ನನ್ನ ಫೋನ್ ನಂಬರ್ 96 321 31 831 ಸ್ನೇಹಿತರೆ. ನಾನು ಯಾವುದಕ್ಕೂ ಹೆದರೋದಿಲ್ಲ. ನೀವು ಏನೇ ಬೇಕಾದರೆ ನನ್ನ ಜೊತೆ ಸಂಪರ್ಕದಲ್ಲಿ ಮಾಡಿ. ಒಂದು ಒಳ್ಳೆಯದು ಮಾಡಬೇಕು, ಸಮಾಜದಲ್ಲಿ ಒಳ್ಳೆಯ ಕೆಲಸಗಳಾಗಬೇಕು, ಒಳ್ಳೆಯ ಜನ ಸೃಷ್ಟಿಯಾಗಬೇಕು, ಅನ್ಯಾಯಗಳು ನಡೀಬಾರ್ದು. ನಮ್ಮ ಏನು ತಿಂತಾಯಿದ್ದೀವಿ ಎಕ್ಕಡ ಅನ್ನ, ಅದನ್ನು ನಾವೇ ಉತ್ಪಾದನೆ ಮಾಡಬೇಕು ವಿನಃ ಬೇರೆಯವರ ಅಗಲಿಂದ ಕಿತ್ತು ಬೇರೆಯವರ ದುಡ್ಡನ್ನು ಬಯಸುವಂಥವರು ನಿಜವಾಗ್ಲೂ ಈ ದೇಶದ ಮೇಲೆ ಇರೋಕ್ಕೆ ಲಾಯಕ್ಕಿಲ್ಲ. ಶ್ರಮಪಟ್ಟು ತಮ್ಮ ಹಿಟ್ಟನ್ನು ತಾವೇ ಮಾಡಿ ತಾವೇ ಉತ್ಪಾದನೆ ಮಾಡಿ ಬದುಕುವಂಥ ಪ್ರತಿಯೊಬ್ಬರೂ ಈ ಥರ ಕೆಲಸ ಮಾಡಬೇಕು ಅಂಥೇಳಿ ನನ್ನ ಒಂದು ಉದ್ದೇಶ ಸ್ನೇಹಿತರೆ. ನೋಡಿ, ಇದು ಮುರಿದು ಬಿದ್ದಿರುವ ಆಲೂರು ಮತ್ತು ವೈದ್ಯನಾಥಪುರದ ನಡುವೆ ಇರುವಂತಹ ಒಂದು ಬ್ರಿಡ್ಜ್ ಸ್ನೇಹಿತರೆ. ಇದೇ ನಮ್ಮ ಊರು, ಹುಟ್ಟೂರು, ನನ್ನ ಹುಟ್ಟೂರು ಆಲೂರು. ಚೆನ್ನಪ್ಪ ಅಂತೇಳಿ ಸ್ನೇಹಿತರೆ ನನ್ನ ಹೆಸರು. ದಯಮಾಡಿ ಇದಕ್ಕೆ ಒಂದು ಮನ್ನಣೆ ಸಿಗಲಿ. ಸುಪ್ರಸಿದ್ಧ ದೇವಸ್ಥಾನ ಇದೆ ವೈದ್ಯನಾಥಪುರದಲ್ಲಿ. ನೋಡಿ, ಇಲ್ಲೆಲ್ಲ ಬಸ್ಸಿನ ವ್ಯವಸ್ಥೆಗಳನ್ನು ಒಂದು ಬಸ್ಗಳು ಸಲೀಸಾಗಿ ಓಡಾಡುವಂಥ ಅಲ್ಲಿ ಒಂದು ಹೊಸ ಒಂದು ಬ್ರಿಡ್ಜ್ ಆಗಿದೆ ಆ ಕಡೆ. ಸೊ ಹಾಗಾಗಿ ಇದು ಇಷ್ಟೇನು ಇದನ್ನು ಬಿಟ್ಟಂಗೆ ಇದನ್ನು ಸೇತುವೆ ಮೇಲೆ ಯಾರು ಹೆಚ್ಚಿಗೆ ಓಡಾಡ್ತಾ ಇಲ್ಲ ಸ್ನೇಹಿತರೆ. ತುಂಬ ಧನ್ಯವಾದಗಳು. ಇದನ್ನು ನೋಡಿ ದಯಮಾಡಿ ಒಂದು ಮನ್ನಣೆ ಕೊಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.